ಹೇಗಿದ್ದೀರಾ ಎಲ್ಲ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಮ್ಮ ಒನ್ ಡೇ ಔಟಿಂಗ್ನ ಪಾರ್ಟ್ 2 ವಿಡಿಯೋ ಇದಾಗಿರುತ್ತೆ. ನಾವು ಊಟ ಮುಗಿಸ್ಕೊಂಡು ಬಂದಿದ್ದು ನಮ್ಮ ಚಾಮುಂಡಿ ಬೆಟ್ಟದ ರೋಡ್ನಲ್ಲಿರೋ ಸೀಶೆಲ್ ಮ್ಯೂಸಿಯಂಗೆ. ಮೈಸೂರಿನವಳೇ ಆಗಿದ್ದರೂ ಈ ಮ್ಯೂಸಿಯಂಗೆ ನಾನು ಮುಂಚೆ ಬಂದೇ ಇರಲಿಲ್ಲ. ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಮಕ್ಕಳ ಜೊತೆ ನನಗೂ ಕೂಡ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಬನ್ನಿ ನೋಡೋಣ ಕಪ್ಪೆ ಚಿಪ್ಪಿನ ಮ್ಯೂಸಿಯಂ. ಈ ಎಂಟ್ರಿನೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಬ್ಬರು ಮರ್ಮೇಡ್ಸ್ ಇದ್ದಾರೆ, ಒಂದು ದೊಡ್ಡ ಶಂಖ ಇದೆ, ಹಾಗೆ ಕಪ್ಪೆ ಚಿಪ್ಪು, ಅದರೊಳಗಡೆ ಮುತ್ತು. ಅಬ್ಬಾ, ನೋಡ್ಲಿಕ್ಕೆ ಎರಡು ಕಣ್ಣು ಸಾಲಲ್ಲ. ಈಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಇದು ಆ್ಯಕ್ಚುಲಿ ಎಂಟ್ರೆನ್ಸ್ ಎಲ್ಲ ಇರುತ್ತೆ, ಬಟ್ ನಾವು ಫುಲ್ ಕಂಪ್ಲೀಟ್ ಮಾಡಿಕೊಂಡು ಇಲ್ಲಿಗೆ ಬಂದು ಫೋಟೋ ಎಲ್ಲ ತಕ್ಕೊಳ್ಬಹುದು. ಬನ್ನಿ ಒಳಗಡೆ ಹೋಗೋಣ. ಒಳಗೆ ಬರ್ತಿದ್ದ ಹಾಗೆ ನಮ್ಮ ಕಣ್ಣಿಗೆ ಬಿದ್ದಿದ್ದು ಇಷ್ಟು ದೊಡ್ಡ ಹ್ಯಾಪಿ ಮನ್ ಕಲಾಕೃತಿ. ಇದನ್ನು ನೋಡೋಕ್ಕೆ ನಿಜವಾಗ್ಲೂ ಎರಡು ಕಣ್ಣು ಸಾಲಲ್ಲ. ಗುಬ್ಬಿ ಅಂತೂ ಇದನ್ನು ನೋಡಿದ ತಕ್ಷಣ ಹಾಗೆ ಸ್ಟನ್ನಾಗಿ ನಿಂತ್ಕೊಂಡಿದ್ಲು. ಇದನ್ನು ಡಿಟೇಲ್ಡಾಗಿ ಚೆಕ್ ಮಾಡ್ತಾ ಇದ್ಲು. ಲೈಕ್ ಅದಕ್ಕೆ ಹಾಕಿರೋ ಉಗ್ರಿಂದನೂ ಕಪ್ಪೆ ಚಿಪ್ಪಂದೆ ಮಮ್ಮಿ ಅಂತ ಹೇಳಿದ್ರು. ನಮಗೂ ಖುಷಿ ಆಗ್ತಾ ಇತ್ತು ಇದನ್ನು ನೋಡಲಿಕ್ಕೆ. ಇಷ್ಟು ದಿನ ಆದಮೇಲೆ ಬರ್ತಾ ಇದ್ದೀನಿ ನಾನು ಅಂತ ನಾನು ಬೇಜಾರು ಮಾಡ್ಕೊಂಡೆ. ಅದರ ನಂತರ ಇಲ್ಲಿ ನೋಡಿ ಇಷ್ಟು ದೊಡ್ಡ ಆನೆ ಒಂದು ಕಲಾಕೃತಿ ಇದೆ. ಅದರ ಒಳಗಡೆ ಈ ರೀತಿ ಒಂದು ಫಿಶ್ ಅಕ್ವೇರಿಯಂನ ಇಟ್ಟಿದ್ದಾರೆ. ಇಲ್ಲಿ ಒಳಗಡೆ ಬರ್ತಿದ್ದಂಗೆ ಗುಬ್ಬಿ ಮತ್ತು ಅವ್ರ ಡಾಡ ಇಬ್ಬರೂ ಫುಲ್ ಕಳೆದೋಗ್ಬಿಟ್ಟಿದ್ದಾರೆ. ಇವಾಗ ಅವರು ಫುಲ್ ಮೆಸ್ಮರೈಸಿಂಗ್ ಆ ಮೋಡಲ್ಲಿ ಇದ್ದಾರೆ. ಸೊ ಪ್ರತಿಯೊಂದನ್ನು ನೋಡಿ ತುಂಬ ಖುಷಿ ಪಡ್ತಾಯಿದ್ರು. ಈ ಪೇಂಟಿಂಗ್ಗಳದ್ದು ಒಂದು ವಿಶೇಷತೆ ಇದೆ. ಇದು ಮೈಸೂರಿನ ಕಲಾಕೃತಿ ಅಂತ ಹೇಳ್ತಾರೆ ಇದಕ್ಕೆ. ಮೈಸೂರಿನಲ್ಲಿ ಈ ಥರ ಪೇಂಟಿಂಗ್ ತುಂಬ ಜಾಸ್ತಿ ಅಂತ ಹೇಳ್ತಾರೆ. ನಾನು ಚಿಕ್ಕವಳಿದ್ದಾಗ ಕೆಲವ್ರ ಮನೆಯಲ್ಲಿ ಇದನ್ನೆಲ್ಲ ನೋಡಿದ್ದೀನಿ. ಇಲ್ಲಿನ ಪ್ರತಿಯೊಂದು ಏನು ಆರ್ಟ್ ಪೀಸ್ ನೋಡ್ತಾ ಇದ್ದೀವಿ ನಾವು, ಇದು ಎಲ್ಲದೂ ಕಪ್ಪೆ ಚಿಪ್ಪು, ಶಂಖ ಇವುಗಳಲ್ಲೇ ಮಾಡಿರೋವಂಥದ್ದು. ಪ್ರತಿಯೊಂದೂ ಸಮುದ್ರದ ಇದರಲ್ಲಿ ಸಿಗೋವಂಥ ಕಪ್ಪೆ ಚಿಪ್ಪುಗಳನ್ನ ತಂದು ಅದರಲ್ಲೇ ಮಾಡಿರೋದು. ಕೆಳಗಡೆ ಬೇಸ್ ಇರಬಹುದು, ಆ ಪೆಟಲ್ಸ್ ಇರಬಹುದು. ಮುಂಚೆ ನೋಡಿದ್ರಲ್ಲ ಅಲ್ಲಿ ದೀಪ ಮಾಡಿದ್ದಾರೆ. ಆ ದೀಪಗಳು ಕೂಡ ಕಪ್ಪೆ ಚಿಪ್ಪು ಮತ್ತು ಶಂಖ, ಪುಟ್ಟ ಶಂಖಗಳಿಂದ ಮಾಡಿರೋಂಥದ್ದು. ಓಕೆ, ಇಲ್ಲಿ ನೋಡಿ ತಾಜ್ ಮಹಲ್ನ ಸಣ್ಣ ಒಂದು ಇಲ್ಲಿ ಮಾಡೆಲ್ ಇಟ್ಟಿದ್ದಾರೆ. ಎಷ್ಟು ಡಿಟೇಲ್ಡಾಗಿ ಮಾಡಿದ್ದಾರೆ ಅಂತ ನೋಡಿ. ಏನು ಹೇಳಬೇಕು, ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದನ್ನು ನೋಡಿ ಆನಂದ ಪಡಬೇಕೆ ಹೊರತು ಬಾಯಲ್ಲಿ ನಾವು ಏನನ್ನೂ ಹೇಳಲಿಕ್ಕಾಗೋದಿಲ್ಲ. ಈ ಒಂದು ಮಾಡೆಲ್ ಏನು ಅಂತ ನಿಮಗೆ ಗೊತ್ತಾಗಿರುತ್ತೆ ಇಷ್ಟೊತ್ತಿಗೆ. ನಮ್ಮ ಮೈಸೂರಿನ ಫೇಮಸ್ ಸೆಂಟ್ ಫಿಲೋಮಿನಾಸ್ ಚರ್ಚ್ನ ಮಾಡೆಲ್ ಇಲ್ಲಿ ಮಾಡಿದ್ದಾರೆ. ಇದು ಕೂಡ ಕಂಪ್ಲೀಟಾಗಿ ಕಪ್ಪೆ ಚಿಪ್ಪುಗಳು ಮತ್ತು ಶಂಖಗಳಿಂದಲೇ ಮಾಡಿರೋ ಅಂಥದ್ದು.
ಈ ಫೋಟೋನಲ್ಲಿ ನೋಡ್ತಾ ಇದ್ದೀವಲ್ಲ, ಇವರೇ ಡಾಕ್ಟರ್ ರಾಧಾ ಮಲ್ಲಪ್ಪ ಅಂತ ಹೇಳಿ. ಈ ಎಲ್ಲ ಕಲಾಕೃತಿಗಳ ಹಿಂದಿನ ಮ್ಯಾಜಿಷಿಯನ್ ಇವರನ್ನೇ. ಇಲ್ಲಿನ ಪ್ರಮುಖ ಆಕರ್ಷಣೆ ಅಂತ, ಮೇನ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಈ 22 ಅಡಿ ಎತ್ತರದ ಗಣೇಶ. ಇದಕ್ಕೇ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಸಿಕ್ಕಿರೋವಂಥದ್ದು. ಮತ್ತು ಇಲ್ಲಿ ಒಂದು ದೇವಾಲಯವನ್ನು ನಾವು ನೋಡಬಹುದು. ಇದು ಕೂಡ ಸಂಪೂರ್ಣವಾಗಿ ಒಳಗಡೆ ಬೇಸಿಂದ ಎದ್ದು ಅಕ್ಕಪಕ್ಕ ಇರೋ ಬಾಳೆಗೊನೆಗಳಿರಬಹುದು, ಅದೆಲ್ಲದು ಕೂಡ ಕಪ್ಪೆ ಚಿಪ್ಪಿಂದನೇ ಮಾಡಿರೋವಂಥದ್ದು. ಇದು ಕೂಡ ಗಣಪತಿಯ ಇನ್ನೊಂದು ವಿಗ್ರಹ. ಇದಿಷ್ಟು ಕೂಡ ಒಂದು ಹಾಲಲ್ಲಿರುವಂಥದ್ದು. ಅದನ್ನು ಮುಗಿಸಿ ಮತ್ತೆ ಇನ್ನೊಂದು ಕಡೆ ಬಂದರೆ ಇಲ್ಲಿ ವಿವಿಧ ರೀತಿಯ ಕಲಾಕೃತಿಗಳನ್ನ ನಾವು ನೋಡಬಹುದು. ಅದರಲ್ಲಿ ಮೊದಲನೇದಾಗಿ ಈ ದಶಾವತಾರ, ವಿಷ್ಣುವಿನ ದಶಾವತಾರ ಇದೆಯಲ್ಲ, ಅದನ್ನು ಮಾಡಿದ್ದಾರೆ. ಇಲ್ಲಿ ನೋಡಿ, ಶಂಖಗಳಿಂದ ದೀಪದ ಒಂಥರ ಸ್ಟ್ಯಾಂಡ್ ಥರ ಮಾಡಿದ್ದಾರೆ. ಮತ್ತು ಇದು ಮಧ್ಯದಲ್ಲಿ ಕಪ್ಪೆ ಚಿಪ್ಪಿನ ಕಮಲವನ್ನು ಮಾಡಿದ್ದಾರೆ. ಹಾಗೆಯೇ ಇಲ್ಲಿ ಕಸದಿಂದ ರಸ ಅಂತ ಹೇಳ್ತಾರಲ್ಲ, ಅದಕ್ಕೊಂದು ಪರ್ಫೆಕ್ಟ್ ಎಕ್ಸಾಂಪಲ್ನ ನಾವಿಲ್ಲಿ ನೋಡಬಹುದು. ಇಲ್ಲಿ ಪ್ಲಾಸ್ಟಿಕ್ ಹೂಗಳು, ಆಮೇಲೆ ಈ ಮುಸ್ಕಿನ ಜೋಳದ ಎಲೆದು ಅದರಿಂದ ಮಾಡಿರೋಂಥ ಹೂವು, ನೆಟೆಡ್ ಕ್ಲಾತಿಂದ ಮಾಡಿರೋವಂಥ ಹೂವು, ಅದೇ ಕಡಲೆಕಾಯಿ ಇರುತ್ತಲ್ಲ, ನೆಲಗಡಲೆ, ಅದರ ಸಿಪ್ಪೆಯಿಂದ ಮಾಡಿರೋವಂಥದ್ದು. ಈ ರೀತಿ ತುಂಬ ಡಿಫ್ರೆಂಟ್ ಆಗಿರುವಂತಹ ವಸ್ತುಗಳನ್ನು ಉಪಯೋಗಿಸ್ಕೊಂಡು, ಹಾಗೆಯೇ ಆನಿಯನ್ ಏನಂತ ಈರುಳ್ಳಿ ಸಿಪ್ಪೆಯಿಂದನೂ ಕೂಡ ಒಂದು ಕಲಾಕೃತಿಯನ್ನು ಮಾಡಿದ್ದಾರೆ. ಇನ್ನು ಈ ಜಾಗದ ಬಗ್ಗೆ ಹೇಳೋದಾದರೆ, ನಾನು ಮುಂಚೆನೇ ಹೇಳಿದಂಗೆ 22 ಅಡಿ ಎತ್ತರದ ಕಪ್ಪೆ ಚಿಪ್ಪಿನ ಗಣೇಶನ ಆಕೃತಿಗೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಸಿಕ್ಕಿದೆ. ಅದರ ಜೊತೆಗೆ ಮೊದಲು ನೋಡಿದ್ರಲ್ಲ ಸೆಂಟ್ ಫಿಲೋಮಿನಾ ಚರ್ಚ್ನ ಮಾಡೆಲ್, ಅದು 15 ಅಡಿ ಎತ್ತರದಲ್ಲಿ ಮಾಡಿದ್ದಾರೆ. ಮತ್ತು ಇಲ್ಲಿ ಉಪಯೋಗಿಸಿರೋವಂಥ ಕಪ್ಪೆ ಚಿಪ್ಪುಗಳನ್ನ ಬೇರೆ ಬೇರೆ ದೇಶದಿಂದ ತರಿಸ್ಕೊಂಡು ಮಾಡಿದ್ದಾರೆ ಅಂತ ನಾವು ಹೇಳ್ತೀವಿ. ಅದರ ಜೊತೆಗೆ 250ಕ್ಕೂ ಹೆಚ್ಚಿನ ಕಲಾಕೃತಿಗಳನ್ನು ನಾವಿಲ್ಲಿ ನೋಡಬಹುದು. ಮಕ್ಕಳ ಜೊತೆ ಒಮ್ಮೆ ಆದರೂ ಈ ಜಾಗಕ್ಕೆ ಬಂದು ಹೋಗಿ ಅಂತಲೇ ನಾನು ಹೇಳ್ತೀನಿ. ಇದು ಚಾಮುಂಡಿ ಬೆಟ್ಟಕ್ಕೆ ಹೋಗೋ ರೋಡ್ನಲ್ಲೇ ಸ್ಯಾಂಡ್ ಮ್ಯೂಸಿಯಂ ಎದುರುಗಡೆನೇ ಬರುತ್ತೆ. ಇಲ್ಲಿ ಬಂದರೆ ಈ ಮ್ಯೂಸಿಯಂ ಅಂದರೆ ಕಪ್ಪೆ ಚಿಪ್ಪಿನ ಮ್ಯೂಸಿಯಂ ಜೊತೆಗೆ ಸ್ಯಾಂಡ್ ಮ್ಯೂಸಿಯಂ ಕೂಡ ನೋಡಬಹುದು. ಈಗ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಬೇರೆ ಬೇರೆ ಆಕಾರದಲ್ಲಿರುವಂತಹ ಶಂಖಗಳು. ಇದು ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಇನ್ಫ್ಯಾಕ್ಟ್ ಶಾಲಾ ಪ್ರವಾಸಕ್ಕೆ ಅಂತ ಕರ್ಕೊಂಡು ಹೋಗ್ತಾರಲ್ಲ ಸ್ಕೂಲಿಂದ, ಅದನ್ನು ಕೂಡ ಇಲ್ಲಿಗೆ ಅರೇಂಜ್ ಮಾಡಬಹುದು. ಮಕ್ಕಳು ತುಂಬಾ ಎಕ್ಸ್ಪ್ಲೋರ್ ಮಾಡ್ತಾರೆ. ತುಂಬ ಅಂದರೆ ಸಮುದ್ರದಲ್ಲಿ ಸಿಗುವಂತಹ ಕಪ್ಪೆ ಚಿಪ್ಪುಗಳ ಬಗ್ಗೆ ತುಂಬಾ ತಿಳ್ಕೊಳ್ತಾರೆ. ಮತ್ತು ಈಗ ನೋಡ್ತಾ ಇರೋ ತಾಜ್ ಮಹಲ್, ಇದು ಸುಮಾರು 12 ಅಡಿ ಎತ್ತರದ್ದು ತಾಜ್ ಮಹಲ್ ಆಗಿರುತ್ತೆ. ನಾವಿಲ್ಲಿ ಸಾಕಷ್ಟು ಫೋಟೋಗಳನ್ನೆಲ್ಲ ತಗೊಂಡು ತುಂಬಾ ಚೆನ್ನಾಗಿದೆ. ನೀವು ಮೈಸೂರಿಗೆ ಬರ್ತಾ ಇದ್ರೆ ಅಥವಾ ಮೈಸೂರಿನವರೇ ಆಗಿದ್ದರೆ ಒಂದು ಸತಿ ಆದರೂ ನಿಮ್ಮ ಮಕ್ಕಳ ಜೊತೆ ಇಲ್ಲಿ ಭೇಟಿ ನೀಡಿ. ಮತ್ತು ಇಲ್ಲಿ ಈ ಮ್ಯೂಸಿಯಂಗೆ ಸಿಕ್ಕಿರೋ ಗೌರವ ಫಲಕಗಳನ್ನ ಕೂಡ ಇಲ್ಲಿ ಇಟ್ಟಿದ್ದಾರೆ. ಇದರ ಜೊತೆಗೆ ಇಲ್ಲೊಂದು ಸಣ್ಣ ಮಳಿಗೆ ಕೂಡ ಇದೆ, ಅಂದರೆ ಶಾಪ್. ಇಲ್ಲಿ ಯು ಕ್ಯಾನ್ ಶಾಪ್ ಮೆನಿ ಥಿಂಗ್ಸ್. ಅದರಲ್ಲೂ ಈ ಕಪ್ಪೆ ಚಿಪ್ಪಿಂದ ಮಾಡಿರುವಂತಹ ಏನು ಆರ್ನಮೆಂಟ್ಸ್ ಇರಬಹುದು, ಜ್ಯುವೆಲ್ರೀಸ್ ಇರಬಹುದು, ಅಥವಾ ಶೋ ಪೀಸ್ಗಳು ಇರಬಹುದು, ಅದನ್ನೆಲ್ಲನೂ ನೀವಿಲ್ಲಿ ಬೈ ಮಾಡಬಹುದು. ಕಡೆಯಲ್ಲಿ ಇಲ್ಲಿ ಬಂದು ನೀವು ಸಾಕಷ್ಟು ಒಳ್ಳೆ ಫೋಟೋಗಳನ್ನ ತಗೊಳ್ಬಹುದು. ನಾವು ಸಾಕಷ್ಟು ಫೋಟೋ ತಗೊಂಡ್ವಿ. ಅಲ್ಲಿಂದ ಹೊರಟು ಎದುರುಗಡೆನೇ ಇರುವಂತಹ ಸ್ಯಾಂಡ್ ಮ್ಯೂಸಿಯಮ್ಮಿಗೆ ಬಂದ್ವಿ. ಸ್ಯಾಂಡ್ ಮ್ಯೂಸಿಯಮ್ಗೆ ನಾವು ಸಾಕಷ್ಟು ಬಾರಿ ಬಂದಿದ್ದೀವಿ. ಆದ್ರೂ ಚೀಕು ಜೊತೆ ಬಂದಿರಲಿಲ್ಲ, ಚೀಕು ಜೊತೆ ಬರೋಕ್ಕಾಗಿರಲಿಲ್ಲ.
ಸೊ ಇವತ್ತು ಚೀಕುನ ಕರ್ಕೊಂಡು ಫಸ್ಟ್ ಟೈಮ್ ಸ್ಯಾಂಡ್ ಮ್ಯೂಸಿಯಂಗೆ ಬಂದಿದ್ದೀವಿ. ಮೊದಲಿಗೆ ನಾವಿಲ್ಲಿ ಗಣಪತಿಯ ಒಂದು ಆಕೃತಿಯನ್ನು ಕಾಣಬಹುದು. ಅದನ್ನು ನೋಡಿಕೊಂಡು ಹಾಗೆ ಸ್ವಲ್ಪ ಮುಂದೆ ಹೋದರೆ ಈ ಏನು ಹೇಳ್ತಾರೆ, ಚಾಮುಂಡೇಶ್ವರಿ ಅಥವಾ ದುರ್ಗಾದೇವಿ ಅಂತ ಹೇಳ್ತಾರಲ್ಲ, ಅದರ ಒಂದು ಕಲಾಕೃತಿಯನ್ನು ಕೂಡ ನಾವಿಲ್ಲಿ ನೋಡಬಹುದು. ನಂತರ ಇಲ್ಲಿ ನೋಡಿ ಹ್ಯಾಪಿ ಮನ್ ಇದೆ, ಪಕ್ಕದಲ್ಲೇ ನಮ್ಮ ಜಂಬೂ ಸವಾರಿ ಕೂಡ ಇದೆ. ಇದು ನಮ್ಮೆಲ್ರಿಗೂ ಗೊತ್ತಿರೋ ಅಂಥದ್ದು. ನಮ್ಮ ಮಹಾರಾಜರಾದಂಥ ಶ್ರೀಕಂಠದತ್ತ ಒಡೆಯರ್ ಅವರು ಸಿಂಹಾಸನದ ಮೇಲೆ ಕೂತಿರೋ ಅಂಥ ಒಂದು ಕಲಾಕೃತಿ ಇದೆ. ಅದರ ನಂತರ ಇದು ಝೋಡಿಯಾಕ್ ಸೈನ್ಸ್, ರಾಶಿಗಳು ಹೇಳ್ತಾರಲ್ಲ ಅದಿದೆ. ಇಲ್ಲಿ ರಾಶಿ ಚಕ್ರ ಅಂತ ಹೇಳ್ತಾರೆ ಇದಕ್ಕೆ. ನಮ್ಮ ಪ್ರೀತಿಯ ಮೋದಿಜಿ ಅವರು ವರ್ಲ್ಡ್ ಯೋಗ ಡೇ ಸೆಲೆಬ್ರೇಟ್ ಮಾಡಿದ್ರಲ್ಲ, ಅದನ್ನು ಕೂಡ ಇಲ್ಲಿ ಅದರದ್ದು ಒಂದು ಮಾಡೆಲ್ನ ಇಲ್ಲಿ ಮಾಡಿದ್ದಾರೆ. ನಮ್ಮ ದೇಶದಷ್ಟೇ ಅಲ್ಲ, ಬೇರೆ ದೇಶದ ಒಂದು ಕಲಾಕೃತಿಗಳನ್ನ ಕೂಡ ನಾವಿಲ್ಲಿ ಕಾಣಬಹುದು. ಈಜಿಪ್ಟ್ದು ಮತ್ತು ಚೈನೀಸ್ದು ಆ ಥರದ್ದನ್ನು ಎಲ್ಲ ನೋಡಬಹುದು. ನೀವೇನಾದರೂ ಸ್ಯಾಂಡ್ ಮ್ಯೂಸಿಯಮ್ಗೆ ಬಂದರೆ ಒಳಗಡೆ ಇರೋ ಈ 3D ಸೆಲ್ಫಿ ಆರ್ಟ್ ಗ್ಯಾಲರಿಗೆ ಮರೀದೇ ಹೋಗಿ ಮತ್ತು ಒಳ್ಳೆ ಫೋಟೋಗಳನ್ನ ತಗೊಳ್ಳಿ. ಇದು ನೋಡುವಾಗ ನಿಮಗೆ ಕಾಣಲ್ಲ, ಬಟ್ ಫೋಟೋ ತೊಗೊಂಡ್ಮೇಲೆ ಇಲ್ಲಿ ನೀವು ಫೋಟೋ ನೋಡಿದ್ರೆ ಅದರದ್ದು ಡಿಫ್ರೆನ್ಸ್ ಏನು ಅಂತ ಗೊತ್ತಾಗುತ್ತೆ. ನಾವು ಕೂಡ ಸಾಕಷ್ಟು ಫೋಟೋಗಳನ್ನ ತೊಗೊಂಡ್ವಿ. ಆ್ಯಂಡ್ ಹಿಯರ್ ಕಮ್ಸ್ ದ ಫೇವ್ರೆಟ್ ಡಿಸ್ನಿ ಲ್ಯಾಂಡ್ದು ಕಾರ್ಟೂನ್ಗಳೆಲ್ಲ ಇಲ್ಲಿದೆ.
ಇಲ್ಲಿಯೂ ಕೂಡ ಸಾಕಷ್ಟು ಮಾರಾಟ ಮಳಿಗೆಗಳಿದೆ ಮತ್ತು ಇಲ್ಲಿ ಕಲ್ಲಿನಿಂದ ಮಾಡಿದಂತಹ ತುಂಬ ವಸ್ತುಗಳು ಕೂಡ ಸಿಗ್ತಾ ಇದೆ. ಹಾಗೆಯೇ ಇಲ್ಲಿ ಫ್ಯಾನ್ಸಿ ಸ್ಟೋರ್ ಥರನೂ ಇತ್ತು. ಇದನ್ನು ನೋಡಿದರೆ ಮಕ್ಕಳು ಡೆಫಿನೆಟ್ಲಿ ಅದು ಕೊಡಿಸು ಇದು ಕೊಡಿಸು ಅಂತ ಕೇಳ್ತಾರೆ. ಈ ಬಾರಿ ನಾನು ಚಿಕ್ಕಗೆ ಏನೂ ಕೊಡಿಸ್ಲಿಲ್ಲ, ಹಾಗಾಗಿ ಅವಳು ಗಲಾಟೆ ಶುರು ಮಾಡ್ಕೊಂಡಿದ್ಲು. ಕೊಡಿಸ್ಬಾರ್ದು ಅಂತ ಅಲ್ಲ, ಬಟ್ ಒಂದನ್ನೇ ಎಷ್ಟು ಸತಿ ಅಂತ ಕೊಡಿಸೋದು, ಅಲ್ಲಿ ತೆಗೆಸ್ಕೊಳ್ತಾರೆ, ಮನೆಗೆ ಬಂದು ಮೂಲೆಗೆ ಸಿಗ್ತಾರೆ. ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ.